Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಡ ಜನತೆ ಸ್ವಾಭಿಮಾನದಿಂದ ಸಮೃದ್ಧಿ ಬದುಕಲಿ ಎಂದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಶಾಸಕಿ ಅನ್ನಪೂರ್ಣ ತುಕಾರಾಂ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಸಮಿತಿಯ ಕಚೇರಿ ಹಾಗೂ ಶಾಸಕರ ಜನಸಂಪರ್ಕ ಕಚೇರಿ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕರು ಅಂತರ್ಜಾತಿ ವಿವಾಹದ ದಂಪತಿಗಳಿಗೆ ಸರ್ಕಾರದ ಪ್ರೋತ್ಸಾಹಧನದ ಚೆಕ್ಗಳನ್ನು ವಿತರಿಸಿದರು. ಪದಗ್ರಹಣ ಮಾಡಿದ ಪದಾಧಿಕಾರಿಗಳು ಅಧ್ಯಕ್ಷರಾದ ನೂರುದ್ದೀನ್ ಎಸ್, ಎಂ ಶ್ರೀಧರ್, ನಾಗರಾಜ್, ರುದ್ರಗೌಡ ಮುಂತಾದವರು ಉಪಸ್ಥಿತರಿದ್ದರು. ಬಹುಶಃ ಇಡೀ ಪ್ರಪಂಚದಲ್ಲಿ ಮಹಿಳಾ ಆಧಾರಿತ ಬಜೆಟ್ ಮಂಡನೆ ಮಾಡುವುದು ರಾಜ್ಯ ಅಂದರೆ ಇಡೀ ಕರ್ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 5 ಗ್ಯಾರಂಟಿಗಳಲ್ಲಿ ಬಹುತೇಕ ಗ್ಯಾರಂಟಿಗಳ ಯೋಜನೆ ಮಹಿಳಾ ಆಧಾರಿತ. 12ನೇ ಶತಮಾನದಲ್ಲಿ ಬಸವಣ್ಣ ನಂತರ 12ನೇ ಶತಮಾನ ಬಸವಣ್ಣವರು ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆದು ಅದರಲ್ಲಿ ಎಲ್ಲ ಮಹಿಳೆಯರು ಮತ್ತು ಪುರುಷರು ಸಮಾನತೆಯನ್ನು ನೀಡಿ ಒಂದು ಅಲ್ಲಮ ಪ್ರಭು ಏನು ಅನುಭವ ಮಂಟಪ ರಚನೆ ಮಾಡಿದ್ರು. ಅನುಭವ ಮಂಟಪ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮಾತ್ರ ಈ ಕೆಲಸ ಸಾಧ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಬಹುತೇಕ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ನಮ್ಮ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಹಲವಾರು ಯೋಜನೆಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹಳ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವೊಬ್ಬ ಬಡವರು ಕೂಡ 3 ಹೊತ್ತು ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಅನ್ನಭಾಗ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಚುನಾವಣೆಯಲ್ಲಿ ಏನು ಒಂದು ಭರವಸೆಯನ್ನು ಕೊಟ್ಟಿದ್ರು, ಪಂಚ ಗ್ಯಾರಂಟಿಗಳನ್ನ ಏನು ಒಂದು ಭರವಸೆಯನ್ನು ಕೊಟ್ಟಿದ್ರು, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಅವರು ಸದೃಢರಾಗಬೇಕು, ಸಬಲೀಕರಣ ಆಗಬೇಕು, ಸ್ತ್ರೀ ಸಬಲೀಕರಣ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ದಿನನಿತ್ಯದ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೆ ಏರಿದಂತಹ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಬಹಳ ಹೊರೆ ಆಗ್ತದೆ, ಇದರಿಂದ ಹೆಣ್ಮಕ್ಕಳಿಗೆ ಅನುಕೂಲ ಆಗ್ತದೆ, ಕುಟುಂಬದ ನಿರ್ವಹಣೆಗಾಗಿ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ಏನೋ ಗ್ಯಾಸ್ ತಗೊಳ್ಳಕ್ಕೆ ಅಥವಾ ಮನೆ ದಿನಸಿ ಸಾಮಾನು ತಗೊಳ್ಳಕ್ಕೆ ಅಥವಾ ಯಾರೋ ವೃದ್ಧರು ಮಕ್ಕಳು ಕೂಡ ಸರಿಯಾಗಿ ಇವತ್ತಿನ ದಿನದಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಂತ ಪರಿಸ್ಥಿತಿ ಕೂಡ ಮಕ್ಕಳು ಇವತ್ತು ನೋಡ್ತಾ ಇದ್ದಾರೆ. ಅಂತ ಒಂದು ಹೀನ ಪರಿಸ್ಥಿತಿ ಇದೆ. ಆ ತಾಯಂದಿರಿಗೆ ಅವರಿಗೆ ಏನೋ ಔಷಧ ಗುಳಿಗೆ ಇನ್ನೊಂದು ಏನೋ ತಗೊಳ್ಳಕ್ ಕೂಡ ಬಹಳಷ್ಟು ತಾಯಂದಿರಿಗೆ ಕೂಡ ಇದು ಅನುಕೂಲ ಆಗ್ತಕ್ಕಂಥದ್ದು ಒಂದು ಒಳ್ಳೆ ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂದಾಗ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಮುಂಚೆ ಏನು ವಿರೋಧ ಪಕ್ಷಗಳು ಹೇಳ್ತಾ ಇದ್ರು, ಇದನ್ನು ಸಾಧ್ಯನೇ ಇಲ್ಲ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಎಲ್ಲಿಂದ ಸಾಧ್ಯ ಆಗ್ತದೆ, ಒಂದು ತಿಂಗಳಿಗೆ 50-60 ಸಾವಿರ ಕೋಟಿ ಎಲ್ಲಿಂದ ಕೊಡ್ತಾರೆ, ಸುಮ್ಮನೆ ಚುನಾವಣೆ ಓಟ್ ಹಾಕ್ಸೋಣಕ್ಕಾಗಿ ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಏನು ತಮಗೆ ಏನು ಭರವಸೆಯನ್ನ ಕೊಟ್ಟಿದ್ರು 5 ಭರವಸೆಗಳನ್ನ ಯಥಾವತ್ತಾಗಿ ಈಡೇರಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ
ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಯಿಂದ ತಮ್ಮೆಲ್ಲರ ಬದುಕು ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಕೂಡ ಅಧಿಕಾರ ತಗೊಂಡು 24 ಗಂಟೆ ಒಳಗೆ ನಾವು ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ವಿ ನಮ್ಮ ಕರ್ನಾಟಕದ ಜನತೆಗೆ, ಅದನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು 24 ಗಂಟೆಯಲ್ಲೇ ಮಾಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಅತ್ಯಂತ ಅನುಭವಿ ರಾಜಕಾರಣಿ ಮತ್ತು ಗ್ರಾಮೀಣದ ಭಾಗದ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ನುರಿತ ಒಬ್ಬ ರಾಜಕಾರಣಿ ಆಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗ್ರಾಮೀಣ ಭಾಗದಲ್ಲಿ ನಮ್ಮ ಹೆಣ್ಣುಮಕ್ಕಳ ಬದುಕು ಭಾವನೆಗಳು, ಅವರ ಕಷ್ಟ ನಷ್ಟಗಳನ್ನು ಮತ್ತು ನೋವುಗಳನ್ನು ಅತ್ಯಂತ ಸಮೀಪದಿಂದ ಅತ್ಯಂತ ಒಬ್ಬ ನಾಯಕರಾಗಿ ತಾವು ಅಧಿಕಾರಕ್ಕೆ ಬಂದ ನಂತರ ಅವರು ತುಂಬಾ ದೂರದೃಷ್ಟಿಯ ಒಬ್ಬ ನಾಯಕರಾಗಿ ನನಗೆ ಗೋಚರಿಸ್ತಾರೆ. ಯಾಕಪ್ಪ ಅಂತಂದ್ರೆ ಈಗ ನಾವು ಏನೇ ಯೋಜನೆಗಳು ತಂದ್ರು ಕೂಡ, ನಾವು ಏನೇ ಅಭಿವೃದ್ಧಿ ಮಾಡಿದ್ರು ಕೂಡ, ಯಾಕೆ ನಮ್ಮ ಹೆಣ್ಮಕ್ಳು ಇನ್ನೂವರೆಗೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಅವರು ತುಂಬಾ ಆಲೋಚನೆ ಮಾಡಿ, ತುಂಬಾ ಅಧ್ಯಯನ ಮಾಡಿ ಇದಕ್ಕೆ ಉತ್ತರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನಮಗೆ ಈ ಪಂಚ ಗ್ಯಾರಂಟಿಗಳನ್ನ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ದು ಅವಿಭಕ್ತ ಕುಟುಂಬದಲ್ಲಿ ಬದುಕ್ತಕ್ಕಂಥ ನಮ್ಮೆಲ್ಲ ಹೆಣ್ಮಕ್ಳು ಕೂಡ ಯಾವುದೇ ಒಂದು ತಮ್ಮ ದಿನನಿತ್ಯದ ಏನೋ ಒಂದು ಬದುಕಿಗೆ ದೈನಂದಿನ ಬದುಕಿಗೆ ಬೇಕಾಗ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ನಾವು ಕೇಳಬೇಕಾಗಿತ್ತು, ಯಾರನ್ನ ಅವಲಂಬಿಸಬೇಕಾಗಿತ್ತು ಅಂದ್ರೆ ನಮ್ಮ ಕುಟುಂಬದ ಯಜಮಾನರು ಯಾರು ಇರ್ತಾರೆ ಅವರನ್ನ ನಾವು ಅವಲಂಬನೆ ಮಾಡತಕ್ಕಂಥ ಒಂದು ಕಾಲ ಒಂದಿತ್ತು. ಯಾಕಂದ್ರೆ ಹೆಣ್ಮಕ್ಳು ಯಾವುದೇ ತಮ್ಮ ಮನೆ ನಿತ್ಯದ ಏನಾದರೂ ಒಂದು ಪರಿಕರ ತಗೋಬೇಕು ಅಥವಾ ದಿನಸಿ ಸಾಮಾನು ತಗೋಬೇಕು, ತರಕಾರಿ ತಗೋಬೇಕು ಅಂತಂದ್ರೂ ಕೂಡ ತಮ್ಮ ಮನೆಯ ಯಜಮಾನನ್ನೇ ಅವಲಂಬನೆ ಮಾಡ್ತಕ್ಕಂಥ ಸಮಯದಲ್ಲಿ ಇಷ್ಟು ನಾವು ಅಭಿವೃದ್ಧಿ ಮಾಡಿದ್ರು ಕೂಡ ಹೆಣ್ಮಕ್ಳು ಯಾಕೆ ಹೊರಗಡೆ ಬಂದು ಅವರು ವ್ಯವಹಾರ ಜ್ಞಾನ ಯಾವಾಗ ಕಲಿಬೇಕು? ಅವರು ಈಗ 4 ಗೋಡೆ ಮಧ್ಯೆನೇ ಅವರ ಸಂಪೂರ್ಣ ಜೀವನ ಮುಗಿದೋಗ್ಬಾರ್ದು. ಯಾಕಂದ್ರೆ ಎಲ್ಲ ಕಡೆಗೂ ಬೇರೆ ದೇಶಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಷ್ಟೇ ಸರಿಸಮಾನವಾಗಿ ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಹಾಗೆಯೇ ಸ್ವಾಭಿಮಾನ ಬದುಕನ್ನು ಕಟ್ಕೊಂತಕ್ಕಂಥ ಚಿತ್ರಣವನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಭಾರತದಲ್ಲಿ ಅದಕ್ಕೆ ವಿಭಿನ್ನವಾದ ಒಂದು ಹೆಣ್ಮಕ್ಳ ಒಂದು ಜೀವನ ಪರಿಸ್ಥಿತಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲರಿಗೂ ಗಂಡಸಿನ ಮೇಲೆ ಅವಲಂಬನೆ ಆಗದೆ ಹೆಣ್ಣು ಸ್ವತಂತ್ರವಾಗಿ ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತಂದ್ರೆ ಅವಳಿಗೆ ವ್ಯವಹಾರ ಜ್ಞಾನ ಬೇಕು. ಹೊರಗಡೆ 4 ಜನರ ಜೊತೆಗೆ ಅವಳು ಬೆರೆತಾಗ ಹೊರಗಿನ ಪ್ರಪಂಚದ ಒಂದು ಪ್ರಪಂಚ ಜ್ಞಾನವನ್ನು ಅವಳು ತಿಳ್ಕೊಂಡಾಗ ಮಾತ್ರ ಅವಳು ಒಂದು ಕುಟುಂಬವನ್ನು ಇನ್ನೂ ಹೆಚ್ಚು ಈಗ ತಾನು ನಿರ್ವಹಣೆ ಮಾಡೋದಕ್ಕಿಂತ ಹೆಚ್ಚು ಒಂದು ಕಾರ್ಯವನ್ನು ಇನ್ನೂ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅವಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬುವಂತ ನಿಟ್ಟಿನಲ್ಲಿ ನಮಗೆ ಈ ಗೃಹ ಜ್ಯೋತಿ ಅಂತ ಗೃಹ ಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆಯಿಂದ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ 2,000 ರೂಪಾಯಿಯನ್ನ ಅವಳ ಖಾತೆಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದರು. ನೂರುದ್ದೀನ್ ತಂದೆ ಪಿ ಹುಚ್ಚು ಸಾಹೇಬ್ ಆದ ನಾನು ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರದ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂಡೂರು ತಾಲೂಕಿನ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದ ಆಶಯದಂತೆ ನನ್ನ ತಾಲೂಕಿನ ಎಲ್ಲ ಅರ್ಹ ಸಾರ್ವಜನಿಕರಿಗೆ ಸ್ವಾಭಿಮಾನದ ಮತ್ತು ಸ್ವಾವಲಂಬಿ ಜೀವನಕ್ಕಾಗಿ ರೂಪಿಸಲಾದ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ಎಲ್ಲರಿಗೆ ದೊರಕಿಸಿಕೊಡುತ್ತಾ ಜನರ ಉತ್ತಮ ಗುಣಮಟ್ಟದ ಜೀವನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಆ ದೇವರಾದ ಅಲ್ಲಾಹನ ಹೆಸರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಂಡೂರು ತಾಲೂಕು ಘಟಕದ ಅಧ್ಯಕ್ಷನಾಗಿ ಪದಗ್ರಹಣವನ್ನು ಮಾಡುತ್ತಿದ್ದೇನೆ.